Welcome to Babu Commerce Class YouTube channel. Today I am here with UGC Net Paper Teaching Aptitude first video. Myself Venkatesh Babu S, Assistant Professor, Government First Aid College, Davanagere. Subscribe my YouTube channel Babu Commerce Class and share it and give a like and put a comment in the comment box. This UGC NET exam is very important exam for the persons or people who want to become assistant professors or who want to be as a junior research fellow. So therefore there is a paper 1. In the previous video I explained all the aspects of paper 1. Among that the teaching aptitude is the one topic which covers around 10 marks in your paper 1. So I choose teaching aptitude for this video. Let's go through the teaching aptitude levels of teaching. Teaching aptitude. Teaching aptitude is one of the important topic for UGC NET exam paper 1. ಇದರಲ್ಲಿ ನಾನು ಇವತ್ತು ನಿಮಗೆ ಲೆವೆಲ್ಸ್ ಆಫ್ ಟೀಚಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಮಾತ್ರ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಟೀಚಿಂಗ್ ಆಪ್ಟಿಟ್ಯೂಡ್ ಮೇಲೆ ನಿಮಗೆ ಸುಮಾರು ಕ್ವಶನ್ಸ್ ಬರುತ್ತೆ, ಹಾಗಾಗಿ ಅದರಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂದರೆ ಲೆವೆಲ್ಸ್ ಆಫ್ ಟೀಚಿಂಗ್. ಇನ್ನು ಮುಂದಿನ ಸ್ಲೈಡ್ಗಳಲ್ಲಿ ನಾನು ಲೆವೆಲ್ಸ್ ಆಫ್ ಟೀಚಿಂಗ್ನ ಡೀಟೇಲ್ ಹೇಳ್ತಾ ಹೋಗ್ತೀನಿ. ಇಲ್ಲಿ ನೋಡಿ ನಾನು ಒಂದು ಪಿಕ್ಚರ್ ಹಾಕಿದ್ದೀನಿ. ಲೆವೆಲ್ 1 ವಾಟ್ ಸ್ಟೂಡೆಂಟ್ಸ್ ಆರ್, ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸ್ಟೂಡೆಂಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್. And second is what teachers do. After understanding of students, the teacher do something, then what he has to do, what he is going to be do to understand the students capacity. And after that the level 3 is what students do. Understanding of students and teachers, after that students should do something, then what he do. This is levels of teaching ಅಲ್ಲಿ ನಾವು ಹೇಳ್ಬೋದು. ಯಾವ ರೀತಿ ಅನ್ನೋದು ನಾನು ಮುಂದಿನ ಸ್ಲೈಡಲ್ಲಿ ನೋಡ್ಬೋದು. ಟೀಚಿಂಗ್ ಆಪ್ಟಿಟ್ಯೂಡ್. ಟೀಚಿಂಗ್ ಆಪ್ಟಿಟ್ಯೂಡ್ನ ನಾವು ಲೆವೆಲ್ ಆಫ್ ಟೀಚಿಂಗ್ ಹೋಗೋಕ್ಕಿಂತ ಮುಂಚಿತವಾಗಿ ನಾವು ಟೀಚಿಂಗ್ ಆಪ್ಟಿಟ್ಯೂಡ್ ಬಗ್ಗೆ ಒಂದಿಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಟೀಚಿಂಗ್ ಆಪ್ಟಿಟ್ಯೂಡ್ ಈಸ್ ಮೇನ್ಲಿ ಕನ್ಸರ್ನ್ ವಿತ್ ಟೀಚರ್, ಎಜುಕೇಷನ್ ಆ್ಯಂಡ್ ಲರ್ನರ್. ಸೊ ಹಿಯರ್ ದರ್ ಆರ್ 2 persons and one is communication media. Teacher is there and learner is there. Without learner there is no teacher, and without teacher there is no learner. In between these two ಇವರಿಬ್ಬರ ಮಧ್ಯದಲ್ಲಿ ಕಮ್ಯುನಿಕೇಟ್ ಮಾಡ್ತಕ್ಕಂಥ ಕಾನ್ಸೆಪ್ಟ್ ಇದೆ, ದಟ್ ಈಸ್ ಕಾಲ್ಡ್ ಎಜುಕೇಷನ್. ಹಿಯರ್ ಲರ್ನರ್ ಹ್ಯಾಸ್ ಗಾಟ್ ಬೆನಿಫಿಟ್ ಫ್ರಮ್ ದ ಟೀಚರ್ ಇನ್ ದ ಫಾರ್ಮ್ ಆಫ್ ಎಜುಕೇಷನ್, ಆ್ಯಂಡ್ ಟೀಚರ್ ಈಸ್ ಗೋಯಿಂಗ್ ಟು ಟೀಚ್ ದ ಸ್ಟೂಡೆಂಟ್ಸ್ ಆರ್ ದ ಲರ್ನರ್ ಇನ್ ದ ಫಾರ್ಮ್ ಆಫ್ ಎಜುಕೇಷನ್. ಇವರಿಬ್ಬರ ನಡುವೆರಿಂದ ನಾವು ಟೀಚಿಂಗ್ ಆಪ್ಟಿಟ್ಯೂಡ್ನ ಕಲಿಯೋದಕ್ಕಿಂತ ಮುಂಚಿತವಾಗಿ ಈ ಕಾನ್ಸೆಪ್ಟ್ ನಮಗೆ ತುಂಬ ಚೆನ್ನಾಗಿ ಗೊತ್ತಿರಬೇಕು. ಟೀಚರ್ ಮತ್ತು ಲರ್ನರ್ ಇಬ್ಬರಿಗೆ ಮ್ಯೂಚುವಲ್ ರಿಲೇಷನ್ಶಿಪ್ ಇರುತ್ತೆ, ಆ್ಯಂಡ್ ಎಜುಕೇಷನ್ ಅದರ ಕಮ್ಯುನಿಕೇಷನ್ ಮೀಡಿಯಾ ಅಂತ. ಲರ್ನರ್ ತುಂಬ ಬೆನಿಫಿಟ್ ಇಲ್ಲಿ ಹೆಚ್ಚಿಗೆ ಬೆನಿಫಿಟ್ ತಗೊಳ್ತಾನೆ, ಟೀಚರ್ ಕೂಡ ಹಾಗೇ ಬೆನಿಫಿಟ್ನ ತಗೊಳ್ತಾರೆ. ಹಾಗಾಗಿ ನಿಮಗೆ ಟೀಚಿಂಗ್ ಆಪ್ಟಿಟ್ಯೂಡ್ ಸಂಬಂಧಪಟ್ಟಂತೆ ಯಾವುದೇ MCQ ಕ್ವಶನ್ಸ್ ಬಂದರೆ ನೆನ್ಪಿಟ್ಕೊಳ್ಳಿ, ಟೀಚರ್ ಇಸ್ ದ ಬೆಸ್ಟ್. ಯಾಕಂದರೆ ಟೀಚರ್ ಅಂದರೆ ನಾವಿಲ್ಲಿ ಗುರು ಅಂತ ಭಾವಿಸ್ತೀವಿ, ಶ್ರೇಷ್ಠ ಅಂತ ಹೇಳ್ತೀವಿ. ತಂದೆ ತಾಯಿ ನಂತರ ಸ್ಥಾನ ಕೊಟ್ಟಿರೋದು ಟೀಚರ್ಗೆ. ಹಾಗಾಗಿ MCQ ಕ್ವಶನಿಗೆ ಆನ್ಸರ್ ನೋಡಬೇಕಾದ್ರೆ ನಿಮ್ಮ ತಲೆ ಒಂದು ಕಾನ್ಸೆಪ್ಟಲ್ಲಿ ಟೀಚರ್ ಇಸ್ ದ ಬೆಸ್ಟ್ ಅನ್ನೋ ಕ್ರೈಟೇರಿಯಾದಲ್ಲಿ ಆನ್ಸರ್ ನೋಡ್ತಾ ಬಂದರೆ ಆ ಆನ್ಸರ್ಲಿ ಯಾವುದು ಬೆಸ್ಟ್ ಇರುತ್ತೆ ದಟ್ ಇಸ್ ರೈಟ್ ಆನ್ಸರ್ ಆಗಿರುತ್ತೆ. ದಿಸ್ ಇಸ್ ಮೈ ನಾಲೆಡ್ಜ್. ನೀವು ಸಾಮಾನ್ಯವಾಗಿ ಇದೇ ರೀತಿ ಇರುತ್ತೆ. ಟೀಚರ್ ಇಸ್ ದ ಬೆಸ್ಟ್ ಅನ್ನೋ ಕಾನ್ಸೆಪ್ಟಲ್ಲಿ ನೀವು ನೋಡ್ಬೋದು. ಟೀಚಿಂಗ್ ಆಪ್ಟಿಟ್ಯೂಡ್ನ ನೀವು ಕಲಿಬೇಕಾದ್ರೆ ಇಷ್ಟು ಕಾನ್ಸೆಪ್ಟ್ ನಿಮಗೆ ಗೊತ್ತಿರಲಿ. ಸೊ ಈಗ ನಾವು ನೆಕ್ಸ್ಟ್ ಲೆವೆಲ್ ಆಫ್ ಟೀಚಿಂಗಲ್ಲಿ ಏನಿದೆ ಅಂತ ನೋಡ್ಬೋದು. Now come to the introduction part of teaching aptitude. Just I will give a brief introduction of teaching aptitude, and next we will move towards the level of teaching. See, teaching aptitude is the essential tool for the assessing the teacher. The performance of the teacher ಏನಿದೆ, ಕ್ವಾಲಿಟಿ ಆಫ್ ದ ಟೀಚರ್ ಏನಿದೆ ಅನ್ನೋದು ನಾವು ಐಡೆಂಟಿಫೈ ಮಾಡಲಿಕ್ಕೋಸ್ಕರ ಟೀಚಿಂಗ್ ಆಪ್ಟಿಟ್ಯೂಡ್ನ ಬಳಕೆ ಮಾಡ್ತೀವಿ, ಯೂಸ್ ಮಾಡ್ತೀವಿ ಅಂತ. ಅಸೆಸಿಂಗ್ ದ ಟೀಚರ್, ದ ಪರ್ಸನ್ ವಾಂಟ್ ಟು ಬಿಕಮ್ ಎ ಟೀಚರ್, ಸೊ ವಾಟ್ ಕ್ವಾಲಿಟಿ ಹಿ ಶುಡ್ ಹ್ಯಾವ್, ಏನು ಕ್ವಾಲಿಟಿ ಇರಬೇಕು, ಏನು ಪರ್ಫಾರ್ಮೆನ್ಸ್ ಇರಬೇಕು ಅಂತ ನಾವಿಲ್ಲಿ ನೋಡ್ಬೋದು. ದ ಸೆಕೆಂಡ್ ಥಿಂಗ್ ಈಸ್ it is one of the mode of evaluating person who want to be a teacher by profession. So nowadays all the PG students want to become lecturers, teachers. Then what should be the qualities, how we are going to evaluating? The teaching aptitude is the one method for evaluating the person who wish to become teacher as a profession, lecturer.
ಲೈಕ್ ದಿಸ್. ಅದೇ ರೀತಿ ಯು ಜಿ ಸಿ ಕೂಡ ಹೇಳುತ್ತೆ ನೆಟ್ ಆ್ಯಂಡ್ ಸ್ಲೆಟ್ ಈಸ್ ಕಂಪಲ್ಸರಿ, ಪಿ ಎಚ್ ಡಿ ಈಸ್ ಕಂಪಲ್ಸರಿ ಫಾರ್ ವಾಟ್ ಪರ್ಪಸ್, ಆಲ್ ದೀಸ್ ಥಿಂಗ್ಸ್. ಅದರಲ್ಲಿ ಅವರ ಇವ್ಯಾಲ್ಯೂಯೇಷನ್ಸ್ ನಡೆಯುತ್ತೆ. ದಿಸ್ ಪರ್ಸನ್, ದಿಸ್ ಫೆಲೋ ಈಸ್ ಸೂಟೇಬಲ್ ಫಾರ್ ಟೀಚಿಂಗ್ ಅನ್ನೋದು ನಾವು ಹೇಗೆ ಅರ್ಥ ಮಾಡ್ಕೋಬೋದು ಅಂದರೆ ಬೈ ಯೂಸಿಂಗ್ ಟೀಚಿಂಗ್ ಆಪ್ಟಿಟ್ಯೂಡ್. ಆ್ಯಂಡ್ ದಿಸ್ ಮೆಥಡ್ ಹೆಲ್ಪ್ಸ್ ಟು ರೆಕಗ್ನೈಸ್ ನೆಸೆಸರಿ ಕ್ವಾಲಿಟಿ ಟು ಬಿಕಮ್ ಎ ಸಕ್ಸಸ್ಫುಲ್ ಟೀಚರ್. ಇಟ್ ಈಸ್ ನಾಟ್ ಓನ್ಲಿ performing the quality of teachers and not only the evaluating but also in order to become a successful teacher in the profession, then what quality he should have. In order to recognize that, this teaching aptitude helps to recognize a successful teacher. Levels of teaching. ಲೆವೆಲ್ಸ್ ಆಫ್ ಟೀಚಿಂಗ್ ನೋಡಿದ್ರೆ ನಾವು ಹೇಗೆ ಮ್ಯಾನೇಜ್ಮೆಂಟಲ್ಲಿ ಕಾಮರ್ಸಲ್ಲಿ ಕಲಿತೀವಿ, ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅನ್ನೋ ರೀತಿಯಲ್ಲಿ ಲೋಯರ್ ಲೆವೆಲ್, ಮಿಡಲ್ ಲೆವೆಲ್, ಟಾಪ್ ಲೆವೆಲ್. ಅದೇ ರೀತಿ ಇಲ್ಲಿ ಕೂಡ ಟೀಚಿಂಗಲ್ಲಿ ಕೂಡ ದೇರ್ ಆರ್ 3 ಲೆವೆಲ್ಸ್. ಒನ್ ಈಸ್ ಮೆಮೊರಿ ಲೆವೆಲ್ ಟೀಚಿಂಗ್, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಟೀಚಿಂಗ್ ಆ್ಯಂಡ್ ರಿಫ್ಲೆಕ್ಟಿವ್ ಲೆವೆಲ್ ಟೀಚಿಂಗ್, MLT, ULT, RLT. ಈಗ ಫಸ್ಟ್ ಈಸ್ ಮೆಮೊರಿ ಲೆವೆಲ್ ಟೀಚಿಂಗ್. ಮೆಮೊರಿ ಅಂದ ತಕ್ಷಣ ಗೊತ್ತಾಗ ನಿಮಗೆ ನೆನಪಿಟ್ಕೊಳ್ತೀವಿ, ಜ್ಞಾಪಕ ಶಕ್ತಿ. ಆ ಲೆವೆಲ್ ಟೀಚಿಂಗು ತುಂಬ ಚಿಕ್ಕದಾಗಿರುತ್ತೆ, ಲೋಯರ್ ಲೆವೆಲ್ ಅಂತ ಹೇಳ್ಬೋದು ನಾವು. ನಂತರದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಟೀಚಿಂಗ್. ಈ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಟೀಚಿಂಗಲ್ಲಿ ಮೆಮೊರಿಗಿಂತ ಸ್ವಲ್ಪ ಮೆಮೊರಿ ನೆನಪು ಮಾಡಿಕೊಂಡು ನಂತರದಲ್ಲಿ ಸ್ವಲ್ಪ ಅರ್ಥೈಸ್ಕೊಳ್ಳೋದೇನಿದೆ ಅಲ್ವಾ, ಅದನ್ನು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಟೀಚಿಂಗ್ ಅಂತ ಕರಿತೀವಿ. ಮೆಮೊರಿ ಲೆವೆಲ್ ಟೀಚಿಂಗು ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಟೀಚಿಂಗ್ ಆದ ನಂತರ ರಿಫ್ಲೆಕ್ಟಿವ್ ಲೆವೆಲ್ ಟೀಚಿಂಗ್. ಈ ರಿಫ್ಲೆಕ್ಟಿವ್ ಏನು, ಇಟ್ ಇಸ್ ಎ ಕಾಂಬಿನೇಷನ್ ಆಫ್ ಬೋತ್ ಮೆಮೊರಿ ಲೆವೆಲ್ ಟೀಚಿಂಗ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಟೀಚಿಂಗ್. ಮೆಮೊರಿ ಲೆವೆಲ್ ಟೀಚಿಂಗಲ್ಲಿ ನೆನಪಿರುತ್ತೆ, ಅಂಡರ್ಸ್ಟ್ಯಾಂಡಿಂಗಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಳ್ತೀರಿ. ರಿಫ್ಲೆಕ್ಟಿವ್ ಲೆವೆಲ್ ಟೀಚಿಂಗಲ್ಲಿ ನಿಮ್ಮ ಇಂಟೆಲೆಕ್ಚುಯಲ್ಸ್ನ ಅಪ್ಲೈ ಮಾಡ್ತೀರಿ. ವಾಟ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಯು ಆರ್ ಗೋಯಿಂಗ್ ಟು ಅಪ್ಲೈ ಇಟ್. ನಿಮಗೇನು ಅರ್ಥ ಆಗಿರುತ್ತೆ, ನೆನಪು ಮಾಡಿಕೊಂಡು ಏನು ಅರ್ಥ ಮಾಡ್ಕೊಂಡಿರ್ತೀರಿ ಅದನ್ನು ನಾವು ಅಪ್ಲಿಕೇಶನ್ಸ್ ರೂಪದಲ್ಲಿ ತಗೋಬೋದು. ನಾವು ಇಂಟೆಲೆಕ್ಚುಯಲ್ ಅಂತ ಕರಿತೀವಿ, ಇನೋವೇಟಿವ್ ಅಂತಲೂ ಹೇಳ್ಬೋದು ನಾವು. ರಿಫ್ಲೆಕ್ಟಿವ್ ಲೆವೆಲ್ ಟೀಚಿಂಗ್ 3 ಲೆವೆಲ್ಸ್ ಆಫ್ ಟೀಚಿಂಗ್. ಇಷ್ಟು ನೆನಪಿಟ್ಕೊಂಡ್ರೆ ಸಾಕು ನೀವು. ಮೆಮೊರಿ, ಅಂಡರ್ಸ್ಟ್ಯಾಂಡಿಂಗ್, ರಿಫ್ಲೆಕ್ಟಿವ್. ನೆನಪಿನ ಶಕ್ತಿ, ಅರ್ಥ ಮಾಡ್ಕೊಳ್ಳೋದು, ಇಂಟೆಲೆಕ್ಚುಯಲ್ ಹೊಸದರ ಜೊತೆ ಅಪ್ಲೈ ಮಾಡೋದು, MLT, ULT ಆ್ಯಂಡ್ RLT. ನೆಕ್ಸ್ಟ್, ಟೀಚಿಂಗ್ ಇಸ್ ದ ಲರ್ನಿಂಗ್ ಟೂಲ್. ಟೀಚಿಂಗ್ ಈಸ್ ಗೋಯಿಂಗ್ ಟು ಬಿ ಯೂಸ್ ಫಾರ್ learning as a tool. Teaching and learning are closely related. ಇಲ್ಲಿ ನಾವು 3 ಲೆವೆಲ್ ನೋಡ್ಬೋದು. 3 ಲೆವೆಲ್ ನಾನು ಆಗಲೇ ಹೇಳಿದ್ದೀನಿ. ಮೆಮೊರಿ ಲೆವೆಲ್, ಇಲ್ಲಿ ಮೆಮೊರಿ ಲೆವೆಲ್ ಏನಾಗುತ್ತೆ ಅಂದರೆ ಥಾಟ್ಲೆಸ್ ಟೀಚಿಂಗ್. ಯಾವುದೇ ವಿಚಾರಗಳಿಲ್ಲದೆ, ವಿಷಯಗಳಿಲ್ಲದೆ ಬೋಧನೆ ಮಾಡ್ತಕ್ಕಂಥ ಕ್ರಮ ಅಂತ ಕರಿತೀವಿ. ಅಂದರೆ ನೆನಪಿನ ಶಕ್ತಿಗೋಸ್ಕರ ಪ್ರೈಮರಿ ಲೆವೆಲಲ್ಲಿ ಮಾಡ್ತಕ್ಕಂಥ ಟೀಚಿಂಗ್ ಇದು. ಇನ್ನು ಎರಡನೇದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್, ಥಾಟ್ಫುಲ್ ಟೀಚಿಂಗ್. ಇಲ್ಲಿ ಅರ್ಥೈಸ್ಕೊಳ್ಳೋದಿರೋದ್ರಿಂದ ಕೆಲವೊಂದು ವಿಚಾರಗಳಿರುತ್ತವೆ, ವಿಷಯಗಳಿರುತ್ತೆ. ಆ ವಿಷಯಗಳನ್ನು ಅರ್ಥೈಸ್ಕೊಳ್ಳೋದು ನಾವು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಟೀಚಿಂಗಲ್ಲಿ ನೋಡ್ಬೋದು. ಇನ್ನು ಮೂರನೇದು ರಿಫ್ಲೆಕ್ಟಿವ್ ಲೆವೆಲ್, ಮೋಸ್ಟ್ ಥಾಟ್ಫುಲ್ ಟೀಚಿಂಗ್. ಇಟ್ ಇನ್ಕ್ಲೂಡ್ಸ್ ಬೋತ್ ಮೆಮೊರಿ ಲೆವೆಲ್, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್. ನೆನಪಿಟ್ಕೊಳ್ಳೋದು ಮತ್ತು ಅರ್ಥೈಸ್ಕೊಳ್ಳುವುದು ಎರಡೂ ಸೇರೋದ್ರಿಂದ ಈ ರಿಫ್ಲೆಕ್ಟಿವ್ ಲೆವೆಲ್ನ ನಾವು ಮೋಸ್ಟ್ ಥಾಟ್ಫುಲ್ ಟೀಚಿಂಗ್ ಅಂತ ಕರಿತೀವಿ. ತುಂಬ ಸಿಂಪಲ್ ನೆನಪಿಟ್ಕೊಳ್ಬೇಕಾದ್ರೆ ಮೆಮೊರಿ ಲೆವೆಲ್ ಥಾಟ್ಲೆಸ್, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಥಾಟ್ಫುಲ್, ಮೋಸ್ಟ್ ಥಾಟ್ಫುಲ್ ರಿಫ್ಲೆಕ್ಟಿವ್ ಲೆವೆಲ್. ಇದನ್ನು ನಾವು 1 by 1 ತುಂಬ ಡೀಟೇಲ್ ಆಗಿ ನೋಡ್ತಾ ಹೋಗೋಣಂತೆ. ಮೆಮೊರಿ ಲೆವೆಲ್ ಟೀಚಿಂಗ್, MLT. ಈ ಮೆಮೊರಿ ಲೆವೆಲ್ ಟೀಚಿಂಗ್ ಇಲ್ಲಿ ನಾವು ಏನು ತಿಳ್ಕೊಬೇಕಾಗುತ್ತೆ, ಫಸ್ಟ್ ಒನ್ ಇಸ್ ಹಾರ್ಬರ್ಟ್ ಇಸ್ ದ ಮೇನ್ ಪ್ರಪೋನೆಂಟ್ ಆಫ್ MLT. ಅಂದರೆ ಹಿ ಇಸ್ ದ ಪರ್ಸನ್ ಹೂ ಇಂಟ್ರೊಡ್ಯೂಸ್ ದಿಸ್ ಮೆಮೊರಿ ಲೆವೆಲ್ ಟೀಚಿಂಗ್. ಹಾರ್ಬರ್ಟ್ ನೆನಪಿಟ್ಕೋಬೇಕು. ಆ್ಯಂಡ್ ದ ಸೆಕೆಂಡ್ ಒನ್ ಇಸ್ ಮೆಮೊರಿ ಇನಿಷಿಯಲ್ ಸ್ಟೇಜ್ ಆಫ್ ಟೀಚಿಂಗ್. ಮೆಮೊರಿ ಲೆವೆಲ್ ಟೀಚಿಂಗ್ ಈಸ್ ಯೂಸ್ಡ್ ಅಟ್ ದ ಪ್ರೈಮರಿ ಲೆವೆಲ್ ಆಫ್ ಟೀಚಿಂಗ್, ಇನಿಷಿಯಲ್ ಸ್ಟೇಜ್ ಆಫ್ ಟೀಚಿಂಗ್. ಆ್ಯಂಡ್ ಥರ್ಡ್ ಒನ್ ಈಸ್ the teaching learning process is stimulus response. In memory level teaching we have to remember that stimulus and response. ಇಲ್ಲಿ ನಾವು ಸ್ಟಿಮ್ಯುಲ್ಸ್ ಆ್ಯಂಡ್ ರೆಸ್ಪಾನ್ಸ್ಗಳನ್ನ ನೆನಪಿಟ್ಕೋಬೇಕು. ಆ್ಯಂಡ್ ಇನ್ ಮೆಮೊರಿ ಲೆವೆಲ್ ಟೀಚಿಂಗ್ ಹೇಗೆ ಇವ್ಯಾಲ್ಯೂಯೇಟ್ ಮಾಡ್ತಾರೆ ಅಂದರೆ, ಇವ್ಯಾಲ್ಯೂಯೇಷನ್ ಸಿಸ್ಟಮ್ ಹೇಗಿರುತ್ತೆ ಅಂದರೆ, ದ ಸಿಸ್ಟಮ್ ಆಫ್ ಇವ್ಯಾಲ್ಯೂಯೇಷನ್ ಇನ್ಕ್ಲೂಡ್ಸ್ ಓರಲ್ ಟೆಸ್ಟ್, ರಿಟರ್ನ್ ಟೆಸ್ಟ್, essay ಟೈಪ್ ಎಕ್ಸಾಮಿನೇಷನ್ ಈಸ್ ಇನ್ಕ್ಲೂಡೆಡ್ ಇವ್ಯಾಲ್ಯೂಯೇಷನ್ ಸಿಸ್ಟಮ್ ಅಂಡರ್ ಮೆಮೊರಿ ಲೆವೆಲ್ ಟೀಚಿಂಗ್. ತುಂಬ ಸಿಂಪಲ್. ಹಾರ್ಬರ್ಟ್ ಇಂಟ್ರೊಡ್ಯೂಸ್ ಮಾಡಿದರು ಇನಿಷಿಯಲ್ ಲೆವೆಲ್ ಟೀಚಿಂಗ್, ಇನಿಷಿಯಲ್ ಸ್ಟೇಜ್ ಆಫ್ ಟೀಚಿಂಗ್ ನೆನಪಿಟ್ಕೋಬೇಕು, ಸ್ಟಿಮ್ಯುಲೇಷನ್ ಆ್ಯಂಡ್ ರೆಸ್ಪಾನ್ಸ್. ಆ್ಯಂಡ್ ಇಲ್ಲಿ ಏನಾಗುತ್ತೆ, ತುಂಬ ಸಿಂಪಲಾಗಿ ಹೇಳೋದಾದ್ರೆ ನಾವು ಓರಲ್ ರಿಟರ್ನ್ ಟೆಸ್ಟು ಇದರಿಂದ ನಾವು ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಅಂತ. ಹಾಗೆ ಹಿಯರ್ ವಿ ಹ್ಯಾವ್ ಟು ರಿಮೆಂಬರ್ ದಟ್ ರಿಟೆನ್ಷನ್ ಮೀನ್ಸ್ ಹಿಯರ್ ಮೆಮೊರಿ ನೆನಪಿಟ್ಕೊಳ್ಳೋದು, ಆ್ಯಂಡ್ ರೀಕಾಲಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದಕ್ಕಂತ ಸ್ವಲ್ಪ ಇರುತ್ತೆ ಇನಿಷಿಯಲ್ ಸ್ಟೇಜಲ್ಲಿ, ಆ್ಯಂಡ್ ರ್ಯಾಪಿಡಿಟಿ ಇನ್ ಲರ್ನಿಂಗ್. ತುಂಬ ಸಿಂಪಲಾಗಿ ಹೇಳೋದಾದರೆ ಮೆಮೊರಿ ಲೆವೆಲ್ ಟೀಚಿಂಗ್ ಈಸ್ ರಿಟೆನ್ಷನ್, ರೀಕಾಲಿಂಗ್ ಆ್ಯಂಡ್ ರ್ಯಾಪಿಡಿಟಿ ಇನ್ ಲರ್ನಿಂಗ್. ಇದು ಮೆಮೊರಿ ಲೆವೆಲ್ ಟೀಚಿಂಗ್.
The next is understanding level teaching. This is second level of teaching. As we said, middle level management, like this middle level management. Then this level of teaching introduced by Morrison. Morrison is the main person to remember in understanding level teaching. He introduced it. And the second thing is remembering is memory plus insight. In the memory level teaching we are going to memorize it, ಅಂದರೆ ನೆನಪು ಮಾತ್ರ ಇಟ್ಕೊಳ್ತಾ ಇದ್ವಿ. ಇಲ್ಲಿ ಇನ್ಸೈಟ್ಸ್ ವಿ ಹ್ಯಾವ್ ಟು ಗಿವ್ ಸಮಥಿಂಗ್, ಅಂದರೆ ಆ ಮೆಮೊರಿ ಒಳಗಡೆ ಏನಿದೆ ಅರ್ಥ ಮಾಡ್ಕೊಳ್ತಕ್ಕಂಥ, ಸ್ವಲ್ಪ ಒಳಗಡೆ ಹೋಗ್ತೀನಿ ನೆನ್ಪಿಟ್ಕೋಬೇಕು. ಇನ್ಸೈಟ್, ಮೆಮೊರೈಸಿಂಗ್ ದ ಫ್ಯಾಕ್ಟ್ಸ್, ವಾಟ್ ಫ್ಯಾಕ್ಟ್ಸ್ ವಿ ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್. And the third thing is it provides more and more opportunities for the students to develop the intellectual behavior. Intellectual behavior of the student means here, so thinking capacity, ಥಿಂಕಿಂಗ್ ಪವರ್, ಅವ್ರಿಗೆ ಏನು ಅನಿಸುತ್ತೆ ಅದನ್ನು ಹೇಳಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ತಕ್ಕಂಥ ಒಂದು ಲೆವೆಲ್ ಆಫ್ ಟೀಚಿಂಗ್ ಇರುತ್ತೆ. ಯಾಕಂದರೆ ಅವರು ಇನ್ಸೈಟ್ ಅಂತ ನಾವೇನು ಹೇಳಿದೆ ನಾನು, ಒಳಗಡೆ ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ಹೋಗಿರ್ತಾರೆ. ಹಾಗಾಗಿ ಇಂಟೆಲೆಕ್ಚುಯಲ್ ಬಿಹೇವಿಯರ್ ಕೂಡ ಡೆವಲಪ್ ಆಗುತ್ತೆ ಅಂತ. And in this level the evaluation system includes both essay and objective type questions, multiple choice questions. ಅಲ್ಲಿ ಅರ್ಥೈತಿಕ ಇರೋದ್ರಿಂದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ಆ್ಯಂಡ್ ಎಸ್ಸೆ ಟೈಪ್ ಕ್ವಶನ್ಸ್ ಇರುತ್ತೆ. ತುಂಬ ಸಿಂಪಲ್. ಇದನ್ನು ಹೇಗೆ ನೆನ್ಪಿಟ್ಕೋಬೋದು ನಾವು? ಅಂಡರ್ಸ್ಟ್ಯಾಂಡ್ ಲೆವೆಲ್ ಟೀಚಿಂಗ್ ಅಂದರೆ ಇದು ಮಿಡಲ್ ಲೆವೆಲ್ ಟೀಚಿಂಗ್ ಇರೋದ್ರಿಂದ ಮಾರಿಸನ್ ಇಸ್ ದ ಕೀ ಪರ್ಸನ್, ಆ್ಯಂಡ್ ಸೆಕೆಂಡ್ ಥಿಂಗ್ ಈಸ್ ಮೆಮೊರಿ ಆ್ಯಂಡ್ ಇನ್ಸೈಟ್, ಆ್ಯಂಡ್ ಥರ್ಡ್ ಒನ್ ಈಸ್ ಇಂಟೆಲೆಕ್ಚುಯಲ್ ಬಿಹೇವಿಯರ್ ಆ್ಯಂಡ್ ಎಸ್ಸೆ ಆ್ಯಂಡ್ ಆಬ್ಜೆಕ್ಟಿವ್ ಟೈಪ್. ಈ ಕೀ ವರ್ಡ್ಸನ್ನು ನೆನ್ಪಿಟ್ಕೊಂಡ್ರೆ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಟೀಚಿಂಗ್ ಗೊತ್ತಾಗುತ್ತೆ. ಸೊ ಇದರ ಆದ ನಂತರ ದ ಥರ್ಡ್ ಲೆವೆಲ್ ಟೀಚಿಂಗ್ ಹೋಗ್ಬೋದು ನಾವು. ಥರ್ಡ್ ಲೆವೆಲ್ ಟೀಚಿಂಗ್ ಏನು ಅಂದರೆ ರಿಫ್ಲೆಕ್ಟಿವ್ ಲೆವೆಲ್ ಟೀಚಿಂಗ್. Reflective level teaching is the third level teaching. It's also called high level teaching. Hunt is the main person to remember in reflective level teaching. Who introduced this reflective level teaching is Mr. Hunt, HUNT. ಇದು ನೆನ್ಪಿಟ್ಕೋಬೇಕು, ತುಂಬ ಇಂಪಾರ್ಟೆಂಟ್ ಇರುತ್ತೆ. ಇಟ್ ಈಸ್ ದ ಕಾಂಬಿನೇಷನ್ ಆಫ್ ಬೋತ್. Reflective teaching is equal to MLT plus ULT, means memory level teaching plus understanding level teaching. Here we have to memorize and we have to understand, and later we have to reflect on that what we are understand. This is called combination of both MLT and ULT. And reflective level teaching is problem centered teaching. ತುಂಬಾ ಇಂಪಾರ್ಟೆಂಟ್. ಇಲ್ಲೇನಂದ್ರೆ problem center, problem is given and student has to answer by their own. Therefore it is problem solving in nature. Students are allowed to adopt new innovative approach to give solution to the problems. ಅದಕ್ಕೆ ಹೇಳಿದ್ದು ನಾನು ಪ್ರಾಬ್ಲಮ್ ಸೆಂಟರ್ ಟೀಚಿಂಗ್. ಒಂದು ಪ್ರಾಬ್ಲಮ್ ಇರುತ್ತೆ, ಆ ಪ್ರಾಬ್ಲಮ್ಗೆ ವಿದ್ಯಾರ್ಥಿಗಳು ತಮ್ಮದೇ ಆದ ಆಲೋಚನಾ ಕ್ರಮದಲ್ಲಿ ಇನೋವೇಟಿವ್ ಥಿಂಕಿಂಗಲ್ಲಿ ವಿಶೇಷತೆಯನ್ನು ಐಡೆಂಟಿಫೈ ಮಾಡಿ ಅದಕ್ಕೆ ಸೊಲ್ಯೂಷನ್ ಕೊಡ್ತಕ್ಕಂಥ ಒಂದು ರಿಫ್ಲೆಕ್ಟಿವ್ ಲೆವೆಲ್ ಟೀಚಿಂಗ್ ನಾವು ನೋಡಬಹುದು. And open and independent classroom environment. There is no teacher's burden here. So here classrooms are open and independent. Students can do by their own what they want to solve the problem, to learn something. In this level teaching, student first and teachers next. The primary importance is given to the student because it is student centric level of teaching, what students want. For on that basis teacher can help them. Therefore it is called student centric teaching. And here we are going to examine by giving essay type questions and involve in order to identify their involvement or belief or attitude is going to be considered for evaluation system. And for that purpose we are using reasoning, logic and imagination methodologies. So till now ನಾವು ಇದುವರೆಗೂ 3 ಲೆವೆಲ್ ಆಫ್ ಟೀಚಿಂಗ್ ಅನ್ನು ನೋಡಿದ್ವಿ. ಮೆಮೊರಿ ಲೆವೆಲ್ ಆಫ್ ಟೀಚಿಂಗ್, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ಟೀಚಿಂಗ್, ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್. ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ಇನ್ನು ಮುಂದಿನ ಸ್ಲೈಡಲ್ಲಿ ನಾನು ಈ ಕಂಪ್ಯಾರಿಸನ್ ನೋಡೋರಂತೆ 3 ಲೆವೆಲ್ ಆಫ್ ಟೀಚಿಂಗಲ್ಲಿ ಏನೇನು ನೀವು ನೆನಪಿಟ್ಕೊಂಡ್ರೆ ತುಂಬ ಈಸಿಯಾಗಿ ಆನ್ಸರ್ ಮಾಡಬಹುದು ಅಂತ ನಾವಿಲ್ಲಿ ನೋಡಬಹುದು. ಕಂಪ್ಯಾರಿಸನ್ ಮಾಡೋದಾದ್ರೆ ನಾವಿಲ್ಲಿ ಮೆಮೊರಿ ಲೆವೆಲ್ ಟೀಚಿಂಗ್, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಟೀಚಿಂಗ್, ರಿಫ್ಲೆಕ್ಟಿವ್ ಲೆವೆಲ್ ಟೀಚಿಂಗ್. ಮೆಮೊರಿ ಲೆವೆಲ್ ಟೀಚಿಂಗ್ ಇಸ್ ಗಿವನ್ ಬೈ ಹರ್ಬರ್ಟ್. ರಿಮೆಂಬರ್ ಇಟ್. Herbert gave us memory level teaching, and understanding level teaching is given by Morrison. Reflective level teaching is given by Hunt. Herbert, Morrison, Hunt, the key persons who introduced this level of teaching. And in memory level teaching, memory is very important because students has to memorize all the facts and figures what they have taught in the classroom. And understanding level teaching, here
memory plus insight. What they are going to memorize, they are going to understand. They have to have some insight on the topic. ಸ್ವಲ್ಪ ಅವರಿಗೆ ಅರ್ಥ ಮಾಡ್ಕೊಳ್ಳೋದಿರುತ್ತೆ. ರಿಫ್ಲೆಕ್ಟ್ ಲೆವೆಲ್ ಟೀಚಿಂಗ್ ಇಸ್ ಎ ಕಾಂಬಿನೇಷನ್ ಆಫ್ MLT plus ULT, memory level teaching and understand level teaching. And the third in memory level teaching is stimulus and response. What teacher says students should do. ಟೀಚರ್ ಏನು ಹೇಳ್ತಾರೆ ಮಕ್ಕಳು ಅದನ್ನೇ ಮಾಡ್ತಾರೆ. ಇದನ್ನು ಸ್ಟಿಮ್ಯುಲಸ್ ರೆಸ್ಪಾನ್ಸ್ ಬಿಹೇವಿಯರ್ ಅಂತ ಕರಿತೀವಿ ನಾವು. ಇನ್ ಅಂಡರ್ಸ್ಟ್ಯಾಂಡ್ ಲೆವೆಲ್ ಟೀಚಿಂಗ್ ಜನರಲೈಸೇಷನ್ ಆಫ್ ಪ್ರಿನ್ಸಿಪಲ್. ಟೀಚರ್ಸ್ ಹೇಳಿದ್ರೆ ಸ್ಟೂಡೆಂಟ್ಸು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾರೆ, ಅರ್ಥ ಮಾಡ್ಕೊಳ್ತಾರೆ ಅಂತ. ಆ್ಯಂಡ್ ರಿಫ್ಲೆಕ್ಟಿವ್ ಲೆವೆಲ್ ಟೀಚಿಂಗ್ ಪ್ರಾಬ್ಲಮ್ ಸೆಂಟರ್ಡ್, ಪ್ರಾಬ್ಲಮ್ ಸಾಲ್ವಿಂಗ್ ಇನ್ ನೇಚರ್, ಪ್ರಾಬ್ಲಮ್ ಸೆಂಟರ್ಡ್ ಮೆಥಡ್ ಆಫ್ ಟೀಚಿಂಗ್. In memory level teaching, teacher centered. This is teacher oriented. Teacher is the boss in memory level teaching. What teacher says, students should follow. Here both students and teachers are important. And reflective level teaching just opposite to memory level teaching. There is teacher centered, here student centered. What students want to do, they have to do. Teacher has to guide. And in memory level teaching, retention, recalling, rapidity in learning. Retention, the facts and figures what teacher says, recalling them, memorizing them, and rapidity, slowly they are going to learn. Here in understand level teaching, intellectual behavior, what they are going to understand, by memorizing the things. Reflective level alli reasoning and logical imagination, what they are understanding level, they are going to apply it, application of skills. So this is regarding memory level teaching, understand level teaching, reflective level teaching. Thank you friends. If you really like this video, share it, subscribe my YouTube channel, and like and comment in the comment box. Subscribe my YouTube channel, Babu Commerce Class YouTube channel. Thank you.